ರಾಜ್ಯ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸರ್ಕಾರದ ಆಯುಷ್ಯ ಮುಗಿತಾ ಇದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಅನೇಕ ಕಾಂಗ್ರೆಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರೋದು. ರಾಜ್ಯ ಸರ್ಕಾರ ಪತನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆಯಸ್ಸು ಮುಗಿತಾ ಬಂದಿದೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಇದು ಬಡವರ ವಿರೋಧಿ ಸರ್ಕಾರ, ಮಜಾವಾದಿ ಸರ್ಕಾರ ಇದು ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡೌಟೇ ಇಲ್ಲ. ಯಾಕೆ ಅವರೇ ಹೇಳ್ಬಿಟ್ಟಿದಾರಲ್ಲ, ಸಿದ್ದರಾಮಯ್ಯನವರು 60,000 ನನಗೆ ಓಟ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಸರ್ಕಾರ ಬಿದ್ದೋತ್ತೆ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದ್ರೆ ನಮ್ಮ ಸರ್ಕಾರ ಓಟ್ ಹೋಗ್ತೈತೆ ಅಂತ ಹೇಳಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವ್ರ ಮಗ ಬಿಜೆಪಿಯವರು 30 ಕೋಟಿ ಕೊಡ್ತಾ ಇದ್ದಾರೆ, 50 ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ. ಅವಳೇ ಹೇಳ್ತಾ ಇದ್ದಾರೆ, ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ. ಮತ್ತೆ ಇಡೀ ಕಾಂಗ್ರೆಸ್ಸಿನ ಎಲ್ಲ MLAಗಳು ಬೇಜಾರಲ್ಲಿದ್ದಾರೆ. ಒಂದು ನಯಾ ಪೈಸಾ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ, ಒಂದು ರಸ್ತೆ ಮಾಡಿಲ್ಲ, ಒಂದು ಆಸ್ಪತ್ರೆ ಕಟ್ಟಿಲ್ಲ, ಒಂದು ಶಾಲೆ ಕಟ್ಟಿಲ್ಲ. 750 ಕೋಟಿ ರೈತರಿಗೆ ಪರಿಹಾರ ಕೊಡಬೇಕಾಗಿತ್ತು, ಹಾಲಂತ ಕೊಟ್ಟಿಲ್ಲ. 108 ಸಂಬಳ ಕೊಟ್ಟಿಲ್ಲ. ಅಂಗನವಾಡಿಗೆ ಊಟ ಸಪ್ಲೈ ಮಾಡ್ತಾ ಇದ್ದಾರೆ. ಕಳಪೆ ಅಂತೇಳಿ ಮಕ್ಕಳೇ ಜಾಯ್ನ್ ಆಗ್ತಾ ಇಲ್ಲ. ಸುಮಾರು 2 ಲಕ್ಷ ಮಕ್ಕಳು ಜಾಯ್ನ್ ಆಗದೆ ಬಿಟ್ಟಿದ್ದಾರೆ. ಬರಗಾಲದ ಪರಿಹಾರ ಹಣವನ್ನ ನ್ಯಾಯವಾಗಿ ಬಿಡುಗಡೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ಒಂದು ನಯಾ ಪೈಸೆ ಕೇಂದ್ರ ಕೊಟ್ಟಿದ್ ಬಿಟ್ರೆ, ಮೋದಿಯವರು ಕೊಟ್ಟಿದ್ ಬಿಟ್ರೆ ರಾಜ್ಯ ಸರ್ಕಾರ ಒಂದೇ ಒಂದು ನಯಾ ಪೈಸೆನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಇವ್ರ ಯೋಗ್ಯತೆ ಏನು? ಇವ್ರಿಗೂ ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇರಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ. ಈಗ ನರೇಂದ್ರ ಮೋದಿ ಅವರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ನಾವು ಒಂದು ಅರ್ಧ ದುಡ್ಡು ಕೊಡ್ಬೇಕಾದ್ರು ಅಂತ ಹೇಳ್ಬೇಕಾಯ್ತಲ್ಲ, ಅದು ಸುದ್ದಿನೇ ಇಲ್ಲ. ಅದರಿಂದ ಒಂದು ರೀತಿ ಸರ್ಕಾರ ಬೀಳುವಂತದಕ್ಕೆ ತಯಾರಾಗಿ ನಿಂತಿದ್ದಾರೆ. ಯಾವ ರೀತಿ ಬೀಳುತ್ತೆ ಸರ್? ಅಂದ್ರೆ ನಾನು ಹೇಳ್ದಲ್ಲ, ಅವ್ರ ಸರ್ಕಾರನ ಅವರೇ ಬೆಳೆಸ್ತಾರೆ. 100% ಅವ್ರ ಸರ್ಕಾರನ ಅವರೇ ಬೆಳೆಸ್ತಾರೆ. ಮುಂದೆ ನೋಡಿ, ಪಿಕ್ಚರ್ ಇದೆಯಲ್ಲ, ಪಿಕ್ಚರ್ ನೋಡಿ ಹೆಂಗಿದೆ ಪಿಕ್ಚರ್. ನಿಮ್ ಜೊತೆ ಬೀಳ್ಸಿ ನಿಮ್ ಜೊತೆ ಬರ್ತಾರ ಮತ್ತೆ ಕೆಲವರು ಏನಾದ್ರು ಗೊತ್ತಿಲ್ಲ. ಅದು ರಾಜಕಾರಣದಲ್ಲಿ ಏನೇನ ಆಗ್ಬೋದು. ಹಿಂದೆ ನೋಡಿ, ಮಹಾರಾಷ್ಟ್ರದಲ್ಲಿ ಏನಾಯ್ತು ನೋಡಿದ್ದೀರಾ, ಮಧ್ಯಪ್ರದೇಶದಲ್ಲಿ ಏನಾಯ್ತು, ನಮ್ಮ ಕರ್ನಾಟಕದಲ್ಲೇ ಆಗಿತ್ತಲ್ಲ. ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು, ಸಾಧನೆ ಮಾಡಿ ತೋರಿಸಿದ್ರು. ಸಂಪರ್ಕದಲ್ಲಿ ಇದಾರೆ ಸರ್, ಬಹಳ ಜನ ಇದ್ದಾರೆ, ಇಲ್ಲ ಅಂತ ಯಾರು ಹೇಳ್ತಾರೆ? ಇದೇ ಇರೋದಕ್ಕೆ ಹೇಳ್ತಾ ಇರೋದು, ಸಂಪರ್ಕದಲ್ಲಿದ್ದಾರೆ. ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ. ಲೋಕಸಭೆ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ, ಗ್ಯಾರಂಟಿ. ಜನನೇ ಹೇಳ್ತಾ ಇದಾರಲ್ಲ, ಇದೊಂದು ಈ ಸರ್ಕಾರ ಒಂಥರ ಪಾಪಿ ಸರ್ಕಾರ ಇದ್ದಂಗೆ. ಜನರಿಗೆ ಏನು ಕಳೆದ 1 ವರ್ಷ ಆಯ್ತು, ಒಂದು ಅಭಿವೃದ್ಧಿ ಕಾರ್ಯ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಎಲ್ಲಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ತೋರಿಸಿ. ನಿಗಮಗಳಿಗೆ ಕೊಟ್ಟಿದ್ದಂತ ಎಲ್ಲ ಹಣವನ್ನ ವಾಪಸ್ ತೆಗೆದು ಎಲ್ಲ ನಿಗಮಗಳಿಗೂ, ಅಂಬೇಡ್ಕರ್ ನಿಗಮ ಇರ್ಬೋದು, SC/ST ನಿಗಮ ಇರ್ಬೋದು, ಅಂಬಿಗರ ಚೆನ್ನಯ್ಯ ನಿಗಮ ಇರ್ಬೋದು, ವೀರಶೈವ ನಿಗಮ ಇರ್ಬೋದು, ಎಲ್ಲದಕ್ಕೂ ದುಡ್ಡು ವಾಪಸ್ ತೆಗೆದ್ಬಿಟ್ರಿ ನೀವು. ಬಡವರಿಗೆ ಏನ್ ಸಹಾಯ ಮಾಡ್ತೀರ? ಅದರಿಂದ ಈ ಸರ್ಕಾರ ಬಡವರ ವಿರೋಧಿ ಸರ್ಕಾರ, ಮಜಾವಾದಿ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.